ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಒಂದು ಕಪ್ ಚಹಾ ಮೂಲಕ ಯಾರನ್ನ ಬೇಕಾದ್ರೂ ವಶೀಕರಣ ಮಾಡ್ಕೊಳ್ಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಈ ವಿಡಿಯೋನ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಸ್ವೀಕಾರ ಮಾಡಿ. ಚಹಾ ಅನ್ನೋದು ಹೆಚ್ಚಿನ ಜನರ ಫೇವರೆಟ್ ಡ್ರಿಂಕ್. ಭಾರತೀಯರ ದಿನ ಬೆಳಗ್ಗೆ ಒಂದು ಕಪ್ ಚಹಾ ಇಲ್ಲದೆ ಆರಂಭ ಆಗೋದೇ ಇಲ್ಲ. ಬೆಳಗ್ಗೆ ಎದ್ದು ಬಿಸಿ ಬಿಸಿ ಚಹಾನ ಸಿಪ್ ಮಾಡ್ತಾ ಪೇಪರ್ ಓದೋದು, ಮೊಬೈಲ್ ನೋಡೋದು ಅಥವಾ ಟಿವಿ ನೋಡೋದನ್ನ ಮಾಡಿದ್ರೇನೆ ಸಮಾಧಾನ. ಆದ್ರೆ ಈ ಚಹಾದಿಂದ ಅದೆಷ್ಟು ಪ್ರಯೋಜನ ಇದೆ ಅನ್ನೋದು ನಿಮಗ್ ಗೊತ್ತಾ? ಸೌಂದರ್ಯವನ್ನ ವೃದ್ಧಿಸೋದ್ರಿಂದ ಹಿಡಿದು ಒಬ್ಬರನ್ನ ವಶೀಕರಣ ಮಾಡುವವರೆಗೂ ಚಹಾ ಹಲವಾರು ರೀತಿಯಲ್ಲಿ ನಮ್ಮ ಸಹಾಯಕ್ಕೆ ಬರುತ್ತೆ. ಚಹಾದಿಂದ ನಿಮ್ಮ ಜೀವನದ ಸಮಸ್ಯೆಗಳನ್ನ ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಚಹಾದಿಂದ ಒಬ್ರನ್ನ ವಶೀಕರಣ ಮಾಡೋದು ಸಾಧ್ಯನಾ? ಅದು ಹೇಗ್ ಮಾಡೋದು ಅನ್ನೋ ಕುತೂಹಲ ನಿಮಗೂ ಇರಬಹುದು. ಆದ್ರೆ ಅದಕ್ಕೂ ಮುನ್ನ ಚಹಾದಿಂದ ಸೌಂದರ್ಯಕ್ಕೆ ಆಗ್ಲಿ ಆರೋಗ್ಯಕ್ಕೆ ಆಗ್ಲಿ ಏನೆಲ್ಲಾ ಪ್ರಯೋಜನಗಳಿವೆ ಅನ್ನೋದನ್ನ ನೋಡೋಣ. ನಿಮ್ ಕೂದಲು ಸಿಕ್ಕಾಪಟ್ಟೆ ಸಿಕ್ಕಾಗಿದ್ರೆ, ಅದಕ್ಕಾಗಿ ಎಲ್ಲಾ ರೀತಿಯ ಶಾಂಪೂನ ಬಳಸಿ ಸೋತಿದ್ರೆ ಚಹಾ ನಿಮ್ಮ ಸಹಾಯಕ್ಕೆ ಬರುತ್ತೆ. ಹೇಗೆ ಅಂತೀರಾ? ತಲೆಗೆ ಶಾಂಪೂ ಕಂಡೀಷನರ್ನ ಹಾಕಿ ಸ್ನಾನ ಮಾಡಿದ ನಂತರ ಕೊನೆಗೆ ಚಹಾ ಎಲೆಗಳನ್ನ ಕುದಿಸಿ ತಣಿಸಿದ ನೀರನ್ನ ಕೂದಲಿಗೆ ಹಾಕಿ ಇದನ್ನ 5 ನಿಮಿಷ ಹಾಗೆ ಬಿಟ್ಟು ನಂತರ ವಾಶ್ ಮಾಡಿ. ಇದರಿಂದ ಕೂದಲು ಸಿಕ್ಕಾಗೋದಿಲ್ಲ. ಜೊತೆಗೆ ಕೂದಲು ಸುಂದರವಾಗಿ ರೇಷ್ಮೆಯಂತೆ ಬೆಳೆಯುತ್ತೆ. ಬಿಸಿಲಿನಿಂದಾಗಿ ನಿಮ್ಮ ಮುಖ ಕೈಮೈಯಲ್ಲಿ ಟ್ಯಾನಿಂಗ್ ಆಗಿದ್ರೆ ಆವಾಗ್ಲೂ ಚಹಾ ಪುಡಿ ನಿಮ್ಮ ಸಹಾಯಕ್ಕೆ ಬರುತ್ತೆ. ಚಹಾ ಪುಡಿಯನ್ನ ನೀರಿನಲ್ಲಿ ಕುದಿಸಿ ತಣಿಸಿ ಆ ನೀರಿಗೆ ಜೇನುತುಪ್ಪ ಬೆರೆಸಿ ಈ ನೀರನ್ನ ಐಸ್ ಟ್ರೇಯಲ್ಲಿ ಹಾಕಿ ಕ್ಯೂಬ್ ಆಗುವಂತೆ ಮಾಡಿ. ನಂತರ ಅದರಿಂದ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲಿಗೆ ಮಸಾಜ್ ಮಾಡಿ. ಇದರಿಂದ ಟ್ಯಾನಿಂಗ್, ಸನ್ಬರ್ನ್ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಇದಿಷ್ಟೇ ಅಲ್ಲ, ಒಂದು ವೇಳೆ ಕಣ್ಣಿನ ಕೆಳಗೆ ಕಪ್ಪಾಗಿದ್ರೆ ಅಥವಾ ಹೆಚ್ಚು ನಿದ್ದೆ ಮಾಡಿ ಕಣ್ಣಿನ ಕೆಳಗೆ ದಪ್ಪ ಆಗಿದ್ರೆ ಅಥವಾ ಆಯಾಸದಿಂದ ಕಣ್ಣು ಒಳಗೆ ಹೋದಂತೆ ಕಾಣಿಸ್ತಾ ಇದ್ರೆ ಆವಾಗ್ಲೂ ನೀವು ಚಹಾವನ್ನ ನಿಮ್ಮ ಸಹಾಯಕ್ಕೆ ಕರಿಬಹುದು. ಅದಕ್ಕೆ ನೀವು ಮಾಡಬೇಕಾದದ್ದು ಇಷ್ಟೇ. ಒಂದು ವೇಳೆ ನೀವು ಟೀ ಬ್ಯಾಗ್ ಬಳಕೆ ಮಾಡ್ತಾ ಇದ್ರೆ ಬಳಸಿದ ಟೀ ಬ್ಯಾಗ್ ಅನ್ನ ಬಿಸಾಕೋ ಮುನ್ನ ಈ ಟಿಪ್ಸ್ ನ ಟ್ರೈ ಮಾಡಿ. ಬಳಸಿದ ಟೀ ಬ್ಯಾಗ್ ತಣ್ಣಗಾದ ನಂತರ ಅದರ ಮೇಲೆ ಸ್ವಲ್ಪ ರೋಸ್ ವಾಟರ್ನ ಹಾಕಿ ಅದನ್ನ ನಿಮ್ಮ ಕಣ್ಣಿನ ಮೇಲೆ ಕಣ್ಣಿನ ಕೆಳಗಡೆ ಇಡಿ. ಇದರಿಂದ ಡಾರ್ಕ್ ಸರ್ಕಲ್, ಫ್ಲಫಿ ಐಸ್ ಮೊದಲಾದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಬೇಕಾದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ. ಇಷ್ಟೊತ್ತು ಬ್ಯೂಟಿ ಟಿಪ್ಸ್ ಬಗ್ಗೆ ಕೇಳಿದ್ರಿ ಅಲ್ವಾ? ಇವಾಗ ಒಂದಿಷ್ಟು ಎಲ್ರಿಗೂ ಉಪಯೋಗ ಆಗುವಂತಹ ಟಿಪ್ಸ್ ಬಗ್ಗೆ ನೋಡೋಣ. ನಿಮ್ಮ ಮನೆಯ ಕಿಚನ್ ಸಿಂಕ್ ನಲ್ಲೋ ಅಥವಾ ಮತ್ತೆಲ್ಲೋ ವಾಸನೆ ಬರ್ತಾ ಇದ್ರೆ ಆವಾಗ್ಲೂ ಕೂಡ ವಾಸನೆಯನ್ನ ನಿವಾರಿಸೋದಕ್ಕೆ ಚಹಾ ಎಲೆಗಳನ್ನ ಬಳಕೆ ಮಾಡಬಹುದು. ಚಹಾ ಎಲೆ ಅಥವಾ ಚಹಾ ಪುಡಿಯನ್ನ ನೀರಿನಲ್ಲಿ ಕುದಿಸಿದ ಬಳಿಕ ಆ ಪುಡಿಯನ್ನ ಒಂದು ನೆಟೆಡ್ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಎಲ್ಲಿಂದ ವಾಸನೆ ಬರುತ್ತೋ ಆ ಜಾಗದಲ್ಲಿ ನೇತಾಕಿ. ಇದರಿಂದ ವಾಸನೆ ಬೇಗನೆ ನಿವಾರಣೆಯಾಗುತ್ತೆ. ನಂಬಿಕೆ ಇಲ್ಲ ಅಂತಂದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ನಿಮ್ಮ ಮನೆಯಲ್ಲಿ ಆಹಾರದ ಮೇಲೆ ಕೂರುವಂತಹ ಸಣ್ಣ ಸಣ್ಣ ನೊಣದಂತಹ ಕೀಟಗಳು ಹೆಚ್ಚಾಗಿದ್ರೆ ಆವಾಗ್ಲೂ ಕೂಡ ಚಹಾ ಪುಡಿಯನ್ನ ಚೆನ್ನಾಗಿ ಕುದಿಸಿ ಆ ಪುಡಿಯನ್ನ ಒಂದು ಪೇಪರ್ ಮೇಲೆ ಹಾಕಿ ಅದನ್ನ ಡ್ರೈ ಮಾಡಿ. ಅದು ಒಣಗಿದ ಬಳಿಕ ಎಲ್ಲಿ ಆ ನೊಣಗಳ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಅದನ್ನ ಇರಿಸಿ. ಇದರಿಂದ ನೊಣಗಳು ಓಡಿ ಹೋಗುತ್ತೆ. ಅಷ್ಟೇ ಅಲ್ಲ, ನೀವದಕ್ಕೆ ಕರ್ಪೂರ ಸೇರಿಸಿದ್ರೆ ಇನ್ನೂ ಉತ್ತಮ. ಚಹಾದ ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ ಎಲ್ಲಾ ತಿಳ್ಕೊಂಡ್ರಿ ಅಲ್ವಾ? ಇವಾಗ ನೀವು ಚಹಾಕ್ಕೂ ಗ್ರಹಕ್ಕೂ ಏನ್ ಕನೆಕ್ಷನ್ ಇದೆ ಅನ್ನೋದನ್ನ ತಿಳಿರಿ. ಹೌದು, ಚಹಾ ಹಾಗೂ ಗ್ರಹಕ್ಕೆ ಸಂಬಂಧ ಇದೆ. ಚಹಾ ಮಾತ್ರವಲ್ಲ, ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತುವಿಗೂ, ಅಂದ್ರೆ ಜೀವವಿರುವ ಜೀವ ಇಲ್ಲದ ಪ್ರತಿಯೊಂದು ವಸ್ತುವಿಗೂ ಗ್ರಹದ ಜೊತೆ ಸಂಬಂಧ ಇದೆ.
ನಮ್ಮ ಜೀವನ ಕೂಡ ಗ್ರಹದೊಂದಿಗೆ ಸಂಬಂಧ ಹೊಂದಿದೆ. ಗ್ರಹಗಳೊಂದಿಗೆ ಸಂಬಂಧ ಹೊಂದುವಂತೆ ಮಾಡಿದ್ದು ದೇವರು. ಗ್ರಹಗಳ ಮೂಲಕ ದೇವರು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆಶೀರ್ವಾದ ನೀಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದ ಜನರು ಈ ಬಗ್ಗೆ ತಮಾಷೆ ಮಾಡ್ತಾರೆ. ಮಾಡೋರ್ಗೆ ಏನ್ ಮಾಡೋದಕ್ಕಾಗತ್ತೆ ಅಲ್ವಾ? ಅದು ಬಿಡಿ, ನಿಮಗ್ ಗೊತ್ತಾ, 1 ಕಪ್ ಚಹಾ ಕೂಡ ಗ್ರಹಗಳೊಂದಿಗೆ ಸಂಬಂಧ ಹೊಂದಿದೆ. ಅದೇ ರೀತಿಯ ಈ ಚಹಾವನ್ನ ಇಟ್ಕೊಂಡು ಇನ್ನೊಬ್ಬ ವ್ಯಕ್ತಿಯನ್ನ ವಶಪಡಿಸಿಕೊಳ್ಳಬಹುದು. ಹಾಗಾಗಿ ನೀವು ಇನ್ನೊಬ್ಬರ ಮನೆಗೆ ಚಹಾ ಕುಡಿಯುವುದಕ್ಕೆ ಹೋದ್ರೆ ಎಚ್ಚರದಲ್ಲಿರೋದು ಒಳ್ಳೆಯದು. ಯಾಕಂತಂದ್ರೆ ಅವರು ಚಹಾ ಮೂಲಕ ನಿಮ್ಮ ಮೇಲೆ ವಶೀಕರಣ ಕೂಡ ಮಾಡಬಹುದು, ಯಾರು ಗೊತ್ತು. ಹಾಗಾಗಿ ನಿಮಗೆ ಯಾವುದೇ ವ್ಯಕ್ತಿ ಮೇಲೆ ಸಂಶಯ ಇದ್ರೆ ಆ ವ್ಯಕ್ತಿ ಮನೆಯಲ್ಲಿ ಚಹಾ ಕುಡಿಯೋದಕ್ಕೆ ಹೋಗಬೇಡಿ. ಇನ್ನು ನೀವು ಚಹಾ ಕುಡಿಯೋದ್ರಿಂದ ಹೇಗೆ ಯಾರನ್ನಾದ್ರೂ ವಶಪಡಿಸ್ಕೊಳ್ಬಹುದು ಅಂತ ಕೇಳ್ತಿದ್ರೆ ದಯವಿಟ್ಟು ಕ್ಷಮಿಸಿ, ನಾವು ಆ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ. ಯಾಕಂತಂದ್ರೆ ಅದನ್ನ ಹೆಚ್ಚಿನ ಜನರು ಕೆಟ್ಟ ಕೆಲಸಗಳಿಗೆ ಬಳಕೆ ಮಾಡ್ತಾರೆ. ಇದು ಖಂಡಿತವಾಗ್ಲೂ ಸರಿಯಲ್ಲ. ಇನ್ನು ನಿಮ್ಮ ಜೀವನದಲ್ಲಿ ಶನಿ ದೋಷ ಕಾಡ್ತಾ ಇದ್ರೆ, ಶನಿಯ ಪ್ರಭಾವ ಬೀರಿ ಜೀವನದಲ್ಲಿ ಎಲ್ಲಾ ಕೆಟ್ಟ ಘಟನೆಗಳೇ ಸಂಭವಿಸ್ತಾ ಇದ್ರೆ, ಅಥವಾ ಗಂಡ ಹೆಂಡತಿ ಸಂಬಂಧ ಹಳಸಿದ್ರೆ, ಆ ಸಂದರ್ಭದಲ್ಲಿ ಚಹಾ ಪುಡಿಯನ್ನ ಶನಿವಾರದ ದಿನ ಯಾರಿಗಾದ್ರೂ ದಾನ ಮಾಡಬೇಕು. ಆದ್ರೆ ನೀವು ದಾನ ಮಾಡುವ ವ್ಯಕ್ತಿ ಶ್ರಮಜೀವಿಯಾಗಿರ್ಬೇಕು. ಕಷ್ಟಪಟ್ಟು ಮೈ ಕೈ ಬಗ್ಸಿ ಕೆಲಸ ಮಾಡುವವರಾಗಿರ್ಬೇಕು. ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಮೊದಲಾದ ಜನರಿಗೆ ಶನಿವಾರ ದಾನ ನೀಡಿ. ಇದರಿಂದ ಶನಿಯ ದೋಷ ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗ್ತಾ ಸಾಗುತ್ತೆ. ಆದ್ರೆ ಇದನ್ನ ನಿಯಮಿತವಾಗಿ ಮಾಡೋದನ್ನ ಮರಿಬೇಡಿ.